ಭಾರತದ ಬುಡಕ್ಕೂ ಕೂಡ ಬಂದು ನಿಂತಿದೆ ಗಲ್ಫ್ ರಾಜ್ಯಗಳ ಯುದ್ಧ. ಕ್ಷಿಪಣಿ ಹೊಡೆತಕ್ಕೆ ಇರಾನ್ ನೌಕೆ ಢಮ್ ಢಮಾರ್ ಆಗಿದೆ. ಭಾರತದಿಂದ ವಾಪಸ್ ಆಗ್ತಿದ್ದಂತಹ ಇರಾನ್ ನೌಕೆ ಧ್ವಂಸವಾಗಿದೆ. ಅಮೆರಿಕ ದಾಳಿಗೆ ಇದೀಗ 87ಕ್ಕೂ ಹೆಚ್ಚು ಸೈನಿಕರು ಜಲಸಮಾಧಿಯಾಗಿರುವಂಥದ್ದು. ಭಾರತ ಬುಡಕ್ಕೂ ಕೂಡ ಬಂದು ನಿಂತಿದೆ ಗಲ್ಫ್ ರಾಷ್ಟ್ರಗಳ ಈ ಒಂದು ಯುದ್ಧ. ಕ್ಷಿಪಣಿಯ ಹೊಡೆತಕ್ಕೆ ಇರಾನ್ ನೌಕೆ ಉಡೀಸಾಗಿದೆ. ಇನ್ನು ಅಮೆರಿಕ ದಾಳಿಗೆ 87ಕ್ಕೂ ಹೆಚ್ಚು ಸೈನಿಕರು ಜಲಸಮಾಧಿಯಾಗಿರುವಂಥದ್ದು. ಹಿಂದೂ ಮಹಾಸಾಗರಕ್ಕೂ ಎಂಟ್ರಿ ಕೊಟ್ಟ ಕೊಲ್ಲಿ ಯುದ್ಧ. ಇರಾನ್ ಮೇಲೆ ದೊಡ್ಡ ದಾಳಿ ನಡೆಸಿದಂತಹ ಅಮೆರಿಕ ನೇವಿ ಶ್ರೀಲಂಕಾದ ಗಾಲ್ಫ್ನಿಂದ ಸುಮಾರು 44 ನಾಟಿಕಲ್ ಮೈಲಿ ಗಾಲ್ಫ್ನಿಂದ 44 ನಾಟಿಕಲ್ ಮೈಲಿ ದೂರದಲ್ಲಿ ಧ್ವಂಸವಾಗಿರುವಂಥದ್ದು. ಇರಾನ್ ನೌಕೆಯನ್ನ ಹೊಡೆದು ಹಾಕಿದಂತಹ ಅಮೆರಿಕ ಸಬ್ಮರೀನ್. ಜಾಗತಿಕ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಒಂದ್ ಕಡೆ. ಸಮುದ್ರ ಮಾರ್ಗಗಳಿಗೆ ಕಂಟಕವನ್ನ ತಂದೊಡ್ಡತ್ತ ಶ್ರೀಲಂಕಾ ಆಸ್ಪತ್ರೆಯಲ್ಲಿ ಇರಾನ್ ಸೈನಿಕರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಟೆಹರಾನ್ ನಗರವನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. 87ಕ್ಕೂ ಹೆಚ್ಚು ಸೈನಿಕರು ಜಲಸಮಾಧಿಯಾಗಿದ್ದಾರೆ. ಅಮೆರಿಕ ಇಸ್ರೇಲ್ನಿಂದ ಕ್ಷಿಪಣಿಗಳ ಸುರಿಮಳೆ. ಕುರ್ದಿಶ್ ಪ್ರಾಂತ್ಯದ ಸದಾನಂಜ್, ಸಕ್ವೇಜ್, ಬುಖಾನ್, ಇರಾನ್ ರಾಜಧಾನಿ ಟೆಹರಾನ್ನ ಹಲವೆಡೆ ಆಗಿರುವಂತಹ ಸ್ಫೋಟ. ಭಾರತದ ಬುಡಕ್ಕೂ ಇದೀಗ ಬಂದು ನಿಂತಿರುವಂತದ್ದು ಗಲ್ಫ್ ರಾಷ್ಟ್ರಗಳ ಯುದ್ಧ. ಕ್ಷಿಪಣಿ ಹೊಡೆತಕ್ಕೆ ಇರಾನ್ ನೌಕೆ ಉಡೀಸಾಗಿದೆ. ಭಾರತದಿಂದ ವಾಪಸ್ ಆಗ್ತಾ ಇದ್ದಂತಹ ಇರಾನ್ ನೌಕೆಯನ್ನ ಧ್ವಂಸ ಮಾಡಲಾಗಿರುವಂಥದ್ದು. 87ಕ್ಕೂ ಹೆಚ್ಚು ಸೈನಿಕರು ಜಲಸಮಾಧಿಯಾಗಿದ್ದಾರೆ. ಒಂದು ಕಡೆ ಹಿಂದೂ ಮಹಾಸಾಗರಕ್ಕೂ ಕೂಡ ಎಂಟ್ರಿ ಕೊಟ್ಟಿರುವಂತಹ ಕೊಲ್ಲಿ ಯುದ್ಧ. ಈಗ ಭಾರತದ ಬುಡಕ್ಕೂ ಕೂಡ ಬಂದು ನಿಂತಿರುವಂತದ್ದು ಗಲ್ಫ್ ರಾಷ್ಟ್ರಗಳ ಯುದ್ಧ. ಸೊ ನೋಡ್ತಾ ಇರ್ಬೋದು ಯುದ್ಧದ ಭೀಕರತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಇರಾನ್ ಮೇಲೆ ದೊಡ್ಡ ದಾಳಿಯನ್ನ ನಡೆಸಿದೆ ಅಮೆರಿಕ ನೇವಿ. ಶ್ರೀಲಂಕಾದ ಗಾಲ್ಫ್ನಿಂದ ಸುಮಾರು 44 ನಾಟಿಕಲ್ ಮೈಲಿ ಅಷ್ಟು ಮೈಲಿ ದೂರದಲ್ಲಿ ಗಾಲ್ಫ್ನಿಂದ ಧ್ವಂಸವಾಗಿರುವಂಥದ್ದು. ಸೊ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಪರದೆಯ ಮೇಲೆ ಯಾವ ರೀತಿಯಾಗಿ ಛಿದ್ರಗೊಂಡಿದೆ ಅಂತ ಹೇಳ್ಬಿಟ್ಟು. ಶ್ರೀಲಂಕಾದ ಆಸ್ಪತ್ರೆಯಲ್ಲಿ ಇರಾನ್ ಸೈನಿಕರಿಗೆ ಇದೀಗ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಸದ್ಯಕ್ಕೆ ಜಾಗತಿಕ ಉದ್ವಿಗ್ನತೆ ಕೂಡ ಒಂದು ಕಡೆ ಹೆಚ್ಚಾಗಿದೆ. ಸಮುದ್ರ ಮಾರ್ಗಗಳಿಗೆ ಕಂಟಕ ಉಂಟಾಗಿರುವಂಥದ್ದು. ಮತ್ತೊಂದು ಕಡೆ ಟೆಹರಾನ್ ನಗರ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಅಮೆರಿಕ ಇಸ್ರೇಲ್ನಿಂದ ಕ್ಷಿಪಣಿಗಳ ಸುರಿಮಳೆಗೈತಾ ಇರುವಂಥದ್ದು. ಕುರ್ದಿಶ್ ಪ್ರಾಂತ್ಯದ ಸದಾನಂದ್, ಸಕ್ವೇಜ್, ಬುಖಾನ್. ಯುದ್ಧದ ತೀವ್ರತೆಯನ್ನ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಇರಾನ್ ನೌಕೆಯನ್ನ ಉಡೀಸ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಭಾರತದ ಬುಡಕ್ಕೂ ಇದೀಗ ಗಲ್ಫ್ ರಾಷ್ಟ್ರಗಳ ಯುದ್ಧದ ಬಿಸಿ ಬಂದು ತಟ್ಟಿದೆ. ಭಾರತದಿಂದ ವಾಪಸ್ ಆಗ್ತಾ ಇದ್ದಂತಹ ಇರಾನ್ ನೌಕೆ ಅದು ಆ ನೌಕೆಯನ್ನ ಧ್ವಂಸಗೊಳಿಸೋದಕ್ಕೆ ಮುಂದಾಗಿರುವಂಥದ್ದು. 44 ನಾಟಿಕಲ್ ಮೈಲಿ ದೂರದಲ್ಲಿ ಇದೀಗ ಧ್ವಂಸ ಮಾಡಿದ್ದಾರೆ ಅಮೆರಿಕ ಸಬ್ಮರೀನ್. ಸೊ ಇದರಿಂದಾಗಿ ಜಾಗತಿಕ ಉದ್ವಿಗ್ನತೆ ಕೂಡ ಹೆಚ್ಚಾಗ್ತಾ ಇದೆ. ಕಂಟಕ ಕೂಡ ಉಂಟಾಗ್ತಾ ಇರುವಂಥದ್ದು ಸಮುದ್ರ ಮಾರ್ಗಗಳಿಗೆ. ಶ್ರೀಲಂಕಾ ಆಸ್ಪತ್ರೆಯಲ್ಲಿ ಸೈನಿಕರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಟೆಹರಾನ್ ನಗರವನ್ನ ಗುರಿಯಾಗಿಸಿ ಅಟ್ಯಾಕ್ ಕೂಡ ಮಾಡಲಾಗಿದೆ.
ಅಮೆರಿಕ ಇಸ್ರೇಲ್ನಿಂದ ಕ್ಷಿಪಣಿಗಳ ಸುರಿಮಳೆಗೈತಾ ಇರುವಂಥದ್ದು. ಯುದ್ಧದ ಬಿಸಿ ಇದೀಗ ಭಾರತದ ಬುಡಕ್ಕೂ ಕೂಡ ಬಂದು ನಿಂತಿದೆ. ಯುದ್ಧದ ತೀವ್ರತೆ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಭಾರತಕ್ಕೆ ವಾಪಸ್ಸಾಗ್ತಾ ಇದ್ದಂತಹ ಇರಾನ್ ನೌಕೆಯನ್ನ ಧ್ವಂಸಗೊಳಿಸಿದ್ದಾರೆ.